ಏನಪ್ಪ ಆಕಾಶ್, ಇಷ್ಟು ವರ್ಷ ಆದಮೇಲೆ ಬಂದಿದ್ಯಾ, ಏನು ಸಮಾಚಾರ? ಏನಿಲ್ಲ ಸಂತೋಷಣ, ನಮ್ಮ ಫ್ರೆಂಡ್ ಮದುವೆ ಇತ್ತು, ಅದಕ್ಕೋಸ್ಕರ ಒಂದು 3 ದಿವಸ ಬೇಗ ಬಂದಿದ್ದೆ. ಸುಮ್ಮನೆ ಕಾಲೇಜ್ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ ಈ ಕಡೆ. ಓ ಹೌದಾ, ನೋಡಪ್ಪ ಇದೇ ನಿಮ್ಮ ಕ್ಲಾಸು. ಆಕಾಶ್ ಆಕಾಶ್, ಏನಾದರೂ ಬೇಕಿದ್ರೆ ಕೇಳಾಯ್ತಾ, ಇಲ್ಲೇ ಇರ್ತೀನಿ. ಸರಿ ಅಣ್ಣ. ಹಲೋ ಹಲೋ, ಎಲ್ಲಿದ್ಯಾ? ಮನೆಗೆ ಬರ್ತೀನಿ, ಏನೋ ರೆಡಿ ಮಾಡ್ತೀನಿ ಅಂತೆಲ್ಲ 3 ದಿವಸ ಮುಂಚೆ ಬಂದು ನಿಮ್ಮ ಮನೇಲಿ ಏನು ಚಪ್ರ ಹಾಕೋಣ, ಟೈಮ್ ಇತ್ತು ಅಂತ ಕಾಲೇಜಿಗೆ ಬಂದಿದ್ದೆ. ಇಷ್ಟು ಹೊತ್ತಲ್ಲ? ಆನ್ ದ ಯುವ ಪಾಸ್ ಆಗ್ತಿದ್ದೆ, ಹಾಗೆ ಕಾಲೇಜಿಗೆ ಬಂದೆ. ಮದುವೆ ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ನಾನು ಇಲ್ದಲ್ಲ ಯಾವತ್ತಾದ್ರೂ ನಿಂಗೆ ಕಾಲೇಜ್ ಬರಕ್ ಬಿಟ್ಟಿದ್ದೀನಾ? ನಿನಗೆ ಗೊತ್ತಾ, ಅವತ್ತು ಬಿಡಿಸಿರೋ ಕಚಡ ಡ್ರಾಯಿಂಗ್ ಹಂಗೆ ಇದೆ, ನೋಡ್ಬಾ. ಇನ್ನೂ ಹಾಗೆ ಇದೆಯಾ? ಇದು ನೋಡು, ನೀನು ಹೆಂಗ್ ಬಿಡ್ಸಿದ್ದೀನಲ್ಲ, ಲುಕ್ ಎಟ್ ಮೀ. ನನ್ನನ್ನು ಹೆಂಗ್ ಬಿಡ್ಸ್ಕೊಂಡಿದ್ದೀನಿ ನೋಡು. ಇವನು ಇವನಲ್ಲಿ ಏನಾಯ್ತು? ರಿಸಲ್ಟ್ ನೋಡ್ದಾ? VTU 4th ಕಣೋ ನೀನು. ಹೌದಾ? ಎಸ್. ನಿಂದೇನಾಯಿತು? ಫಸ್ಟ್ ಟೈಮ್ ಆಲ್ ಕ್ಲಿಯರ್ ಅಮ್ಮ. ನಮ್ಮ ಖಾನ್ದಾನಲ್ಲಿ ಹಿಸ್ಟ್ರಿನೇ ಇಲ್ಲ. ಕಂಗ್ರ್ಯಾಟ್ಸ್. ದರ್ಶನ್ HOD ಕರೀತಿದ್ದಾರೆ. ಹೇ, ನೀ ಸ್ಪೆಕ್ಸ್ ಎಲ್ಲೋ? ಅದೆಲ್ಲ ಅವಾಗ, ಈಗ ಆಲ್ರೆಡಿ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ನೋಡು. ಅಬ್ಬಬ್ಬ, ಮಾತಾಡ್ ಕಲ್ತ್ಬಿಟ್ಟಿಯಲ್ಲೋ, ದೊಡ್ಡನಾಗಿಯಾ, ಗಡ್ಡ ಬೇರೆ ಬಂದವೆ. ಅವಾಗಿಂದ ಇಲ್ಲೇ ಕೂತಿದ್ದೀರಾ, ಬನ್ನಿ ಆ ಕಡೆ ಹೋಗೋಣ. ನಡೀರಿ ಹೋಗೋಣ. ಮತ್ತೆ ಆಕಾಶ್, ಏನ್ ಮಾಡ್ತಿದೀಯಾ? ನಾನೀಗ ಇನ್ಫೋಸಿಸ್ಲಿ ವರ್ಕ್ ಮಾಡ್ತಿದ್ದೀನಿ. ಮತ್ತೆ ರಮ್ಯಾ, ಇಂಜಿನಿಯರಿಂಗ್ ಆದ್ಮೇಲೆ ಸೀದಾ ಮದುವೆನಾ? ಹ್ಞೂ ಅಲ್ಲ, ಎಷ್ಟು ಜಲ್ದಿ ಮದುವೆ ಬಂದೇ ಬಿಡ್ತು. ಮತ್ತೆ ನಾಳೆಗೇನು ಪ್ಲ್ಯಾನ್ಸು? ನಾಳೆ ಇನ್ನೇನು ಮೆಹಂದಿ ಇರುತ್ತೆ. ನೀನು ಬಿಡಪ್ಪ ದರ್ಶನ್, ಒಳ್ಳೆ ಕೆಲಸದಲ್ಲೇ ಇರ್ತೀಯ. ಅವಾಗ ಮಾತ್ಬಿಟ್ಟವ್ರು ನೀವು ಇನ್ನೂ ಮಾತಾಡ್ತಿಲ್ವಾ? ಆಕಾಶ್, ನಂದೊಂದು ಇಂಪಾರ್ಟೆಂಟ್ ಇಂಟರ್ವ್ಯೂ ಇದೆ, ಸೊ ನನಗೆ ಇನ್ನೊಂದು ಅರ್ಧ ಗಂಟೆ ಡಿಸ್ಟರ್ಬ್ ಮಾಡಬೇಡ, ಆಯ್ತಾ? ಆಯಿತು, ಒಳ್ಳೇದಾಗಲಿ, ಹೋಗು. ಹಲೋ, ತಡಿ, ಅವನಿಗೆ ಕೇಳಿ ಹೇಳ್ತೀನಿ, ಒಂದು ನಿಮಿಷ ಲೈನಲ್ಲೇ ಇರು. ತಡಿಯೋ. ಓ ಶಿಟ್, ನಿನಗೆ ಅವಾಗಲೇ ಹೇಳಿಲ್ವೇನೋ ಎಕ್ಸಾಮ್ ಬರೀತಿದ್ದೀನಿ, ಅರ್ಧ ಗಂಟೆ ಬರಬೇಡ ಅಂತ. ಕಾಲ್ ಎಮರ್ಜೆನ್ಸಿ ಇತ್ತು, ಅದಕ್ಕೋಸ್ಕರ ಹಂಗೆ ಮಾಡಿದೆ. ಏನೋ ಆಗಲ್ಲ ತಗೋ, ಒಂದೇ ಇಂಟರ್ವ್ಯೂ ತಾನೆ, ಇನ್ನೊಂದು ಏನಾಗಲ್ಲ. ನನ್ನ ಜೀವನದ ಪ್ರಶ್ನೆ, ಜೀವನದ ಜೊತೆ ಆಟ ಆಡ್ತೀಯಾ ನೀನು? ಒಂದು ಇಂಟರ್ವ್ಯೂಗೆ ಯಾಕೆ ಹಂಗೆ ಮಾಡ್ತೀಯೋ? ಇರ್ಲಿ ತಗೋ, ಅಟೆಂಡ್. ಬಡವರ ಟೈಮಲ್ಲಿ ಏನೇ ಕೊಡಿತೀಯಾ? ಪ್ಲೇಸ್ಮೆಂಟಿಗೋಸ್ಕರ ಫ್ರೆಂಡ್ಶಿಪ್ ಕಳ್ಕೊಂತೀಯಲ್ಲೋ. ಬೇಕಾಗಿಲ್ಲ, ಹೋಗ. ಆವಾಗ ಹೆಂಗಿದ್ವಿ ನಾವು? ಬಾರಪ್ಪ ಇಲ್ಲಿ. ದರ್ಶನ್, ನೀನು ಆಕಾಶ್ ಜೊತೆ ಮಾತಾಡ್ತಿಲ್ಲ ಅಲ್ಲ? ಇಲ್ಲ ಅಣ್ಣ, ನನ್ನ ಪಾಲಿಗೆ ಬಂದಿದ್ದ ಅವಕಾಶ ಕಿತ್ಕೊಂಡು ಅವನ ಹತ್ರ ನಾನು ಯಾಕೆ ಮಾತಾಡ್ಲಣ್ಣ? ಅವಾಗ ಅವನಿಂದನೇ ನಿಂಗೆ ಕೆಲಸ ಹೋಗಿರ್ಬೋದು, ಆದರೆ ಇವಾಗ ಅವನಿಂದನೇ ನಿಂಗೆ ಕೆಲಸ ಸಿಕ್ಕಿರೋದು. ಹೆಂಗಣ್ಣ ಇದು? ಏನು ಮಾತಾಡ್ತಿದ್ದೀರಾ ನೀವು? ನೀನಿವಾಗ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ಯಲ್ಲ, ಅದು ಅವನೇ ರೆಫರ್ ಮಾಡಿತ್ತು. ಹೌದಾ? ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲಲ್ಲ ಅಣ್ಣ.
ಪರವಾಗಿಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡೋಗಿ ಅಷ್ಟೇ. ಸಾರಿ ಕಣೋ, ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡಿದೀಯ ಅಂತ ಗೊತ್ತಾಗಲೇ ಇಲ್ಲ. ಬಾ ಇಲ್ಲಿ ಕೂರೋಣ, ಮಾತಾಡೋಣ. ನಾನು ಕೆರಿಯರ್ ಅಂತ ಇಷ್ಟು ವರ್ಷ ಫ್ರೆಂಡ್ಶಿಪ್ಪಿಗೆ ಬೆಲೆನೇ ಕೊಡಲಿಲ್ಲ ನಾನು. ಈಗ ಗೊತ್ತಾಗ್ತಿದೆ ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ. ಇಲ್ಲಿ ಬಿಡೋ ದರ್ಶನ್, ನಾಳೆ ರಮ್ಯ ಮದುವೆ ಇದೆ, ಹೋಗಿ ಒಳ್ಳೆ ಪಾರ್ಟಿ ಮಾಡೋಣ. ಇವನ್ನೆಲ್ಲ ಮರ್ತು ಬಿಡು, ಯೋಚನೆ ಮಾಡಬೇಡ ಆಯ್ತಾ? ಓಕೆ ಬಾ. ತಡೀರಿ ಅಂತೂ ನಿಮ್ದೆಲ್ಲ ಸಾರ್ಟ್ ಔಟ್ ಆಯ್ತಾ? ಅಣ್ಣ ಅಣ್ಣ, ಎಲ್ಲಿ? ನೀವು ಬನ್ನಿ ಅಣ್ಣ. ಅಣ್ಣ ಬನ್ನಿ. ಇಲ್ಲಿ ನೀವು ಬರ್ರಪ್ಪ, ಫಿಲ್ಮು ಮುಗೀತು, ಜಗಳನೂ ಮುಗೀತು.